ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಂಚು ಗಾಡಾಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ. ಇವತ್ತು ನಾನು ಈ ಥರ ರೆಡಿ ಆಗಿದ್ದೀನಿ. ಯಾವಾಗಲೂ ಕಳ್ಳಿ ಥರ ಮನೆಗೆ ಹೋಗಿ ಈ ಹೂವು ಕಿತ್ಕೊಂಡು ಬರ್ತಾಳೆ. ಯಾವಾಗಲೂ ಕಳ್ಳಿ ಇವಳು. ರೆಡ್ ಬಸ್ ಹೋಗೋಣ ಅಂತ ಕಾಯ್ತೀವಿ, ಬರಲಿಲ್ಲ. 20 ಮಿನಿಟ್ಸ್ ಕಾಯ್ತೀವಿ. ದುಡ್ಡು ಕೊಟ್ಟು ಪ್ರೈವೇಟ್ ಬಸ್ಸಲ್ಲೇ ಹೋಗ್ತೀವಿ. ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ತಿಂಡಿ ಮಾಡೋಕ್ಕಂತ ಬಂದ್ವಿ. ಓ ಹಾಯ್ ಭೂಮಿಕಾ, ಹಾಯ್. ವಾವ್ ಗಾಯ್ಸ್, ಹಿಂದೆಗಡೆ ಕೂತಿದ್ದೀವಿ. ಒಂಥರ ಫೀಲ್ ಸಕ್ಕದಾಗೈತೆ. ಆಂಟಿ ನೋಡ್ಕೊಂಡು ಕೊಡ್ರಿ. ಮಡ್ಲಕ್ಕಿ ಏನು ಬೇಡ. ಇನ್ನು ಏನು ಇಡ್ತಾರೆ ಇದ್ರಲ್ಲಿ? ಬಾಳೆಹಣ್ಣು ಇಡ್ತಾರಲ್ವಾ? ಭೂಮಿಕೆ ಎಷ್ಟು ಖುಷಿ ಆಗ್ತೈತೆ ಹೂವು ಮುಟ್ಕೊಂತಿರೋದು. ಗಾಯ್ಸ್, ಇದಂತೂ ಅವಳು ಫೇವ್ರೇಟ್ ಹೂವನೇ ಫೇವ್ರೇಟ್. ಅದರಲ್ಲಿ ಇದಂತೂ ತುಂಬ ಫೇವ್ರೇಟ್. ಹಿಂಗೆ ಹಿಡ್ಕೋ. ಹತ್ತತ್ರ ಒಂದು 3/4 ಅವರ್ ದರ್ಶನ ಆಯಿತು. 3/4 ಅವರ್ ಆಯಿತು ದರ್ಶನ ಮಾಡೋಷ್ಟರಲ್ಲಿ. ಪೋಸ್ ಕೊಡ್ತಾಳೆ ಫೋಟೋಗೆ. ಅಂತೂ ಇಂತೂ ಪೂಜೆ ಮುಗಿಸ್ಕೊಂಡು ಬನ್ನಿ. ದರ್ಶನ ಆಯಿತು, ಚೆನ್ನಾಗಿತ್ತಲ್ವಾ? ಯಾರ್ಯಾರು ಬಂದಿಲ್ಲ ಬಂದೋಗಿ, ಸಕ್ಕದಾಗಿದೆ. ಭೂಮಿಕಾ, ಬಿಸಿಲು ಆದರೂ ಎಷ್ಟು ಹೆವಿ ಬಿಸಿಲು ಐತೆ. ಹೋಗ್ತಾ ಇದ್ದೀವಿ. ಆಂಟಿ ಸ್ವಲ್ಪ ದಯವಿಟ್ಟು ಇಲ್ಲೊಂದು ಡ್ಯಾಮ್ ಇದೆ. ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ. ಬಿಸಿಲು ಅಂದರೆ ಬಿಸಿಲು ನೋಡಿ ಗೈಸ್. ನಾವು ಹಿಂಗೆ ಕ್ಯೂಯಲ್ಲಿ ಹೋಗಿದ್ದು. ಹಿಂಗೋಗಿ ಆಮೇಲೆ ದೇವಸ್ಥಾನ. ಎಲ್ಲಿಗೆ ಡ್ಯಾಮ್ ಹತ್ರ ಹೋಗ್ತಾ ಇದೀವಿ. ನೀವು ಬನ್ನಿ ಫ್ರೆಂಡ್ಸ್, ಯಾವಾಗಾದ್ರೂ ಫ್ರೀ ಇದ್ದಾಗ ಬಂದೋಗಿ. ಅದ್ರ ಒನ್ ಡೇ ಪಿಕ್ನಿಕ್ ಆಗುತ್ತೆ. ಅಂಬ್ರೆಲಾ ತಗೊಂಡ್ಬನ್ನಿ ಫ್ರೆಂಡ್ಸ್. ಇಲ್ಲಾಂದ್ರೆ ನಮ್ಮ ಥರ ವೇಲ್ ಹೊತ್ಕೊಂಡು ಹೋಗ್ರಿ ಅಷ್ಟೇ. ನಾವಿಲ್ಲಿ 10th ಬ್ಯಾಚ್ ಬಂದಾಗ ನಾನು ಇಲ್ಲಿ ಆಟ ಆಡಿದ್ದೆ. ಒಂದೋ ಎರಡೋ ಹೊಡೆದಿದ್ದೆ ಗೈಸ್. ಹೌದು, ಸೇಮ್ ಚಪ್ಪಲಿ ಭೂಮಿಕಾ, ನಂದು ನಿಂದು. ತರ್ಸ್ಕೊಂಡಾಗ ಡ್ಯಾಮ್ ಹತ್ರ ಬಂದ್ವಿ. ಬಿಡ್ಬಿಡ್ಬಿಡ್ಬಿಡ್ಬಿಡ್ಬಿಡ್ಬಿಡ್. ಅಯ್ಯೋ, ತಿಂದ್ಬಿಟ್ಟಾಳೆ ಗೈಸ್. ಅವಳಿಗೆ ಓಡೋಕ್ಕಾಗ್ತಾ ಇಲ್ಲ. ಓಡೆ ಫೋನ್ ಎಸಿಲ್ಲ, ಹಂಗೆ ವಿಡಿಯೋ ಮಾಡ್ಕೊಂಬರುತ್ತೆ. ನಿನಗೆ ಹೋಗ್ದಿದ್ದು ಅವ್ರ ಫೋಟೋದಾದ್ರೂ ತಗೊಂತಾರೆ. ರೀಲ್ಸ್ ನೋಡ್ತಾವಳೆ. ಬಂದಿರೋದು ನೇಚರ್ನ ಫೀಲ್ ಮಾಡ್ಬೇಕಂತ. ನೋಡ್ದೆ ಮೀನುಗಳಿದ್ದಾವೆ. ಬಟ್ ನನ್ನ ಫೋನಲ್ಲಿ ಕ್ಲಾರಿಟಿ ಇಲ್ಲದೆ ಇರೋದಕ್ಕೆ ಫಿಶ್ ಕಾಣಿಸ್ತಾ ಇಲ್ಲ. ಕಾಣಿಸ್ತೈತೆ ನೋಡಿ. ಇದು ತುಂಬಿದ್ರೆ ಹಿಂಗಾಸ್ ತುಂಬಿ ಈ ಕಡೆಯಿಂದ ಇಲ್ಲಿಂದ ಹರಿಯುತ್ತಂತೆ. ಬಟ್ ತುಂಬಿಲ್ಲ, ಹರಿತಾ ಇಲ್ಲ ಅಷ್ಟೇ. ಅರ್ಧಕ್ಕೆ ಬಂದರೆ ಸಖತ್ತಾಗಿರುತ್ತೆ. ಕಡಲನ್ನು ಕಾಣ ಹೊರಟಿರೋ ಕರಗೋ ಮುಗಿಲೇ, ಕಿರಣವು ಮುಗಿಲ ಕೇಳಿದೆ, ನಾನು ಜೊತೆಗೆ ಬರಲೇ. ಎಲ್ಲ ತಪ್ಪೆ ಹೇಳ್ತಾಳೆ. ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗಿ ಮರೆಯಾಗುತ್ತಾ, ನಾವೇ ಕಂಡ ಕನಸು ಅನಲೆ, ಅದಕ್ಕೆ ನಿನ್ನ ಹೆಸರ ಇಡ
ಬಿಟ್ಟರೆ ಇಲ್ಲೇ ಪಕ್ಕದಲ್ಲಿ ನಮ್ಮ ಅಜ್ಜಿಯವ್ರ ಮನೆ ಇದೆ, ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾದ್ರು ಬಸ್ ಬಂದು ಸಿಕ್ಕಿದ್ರೆ ಹೋಗ್ತೀವಿ, ಇಲ್ಲ ತುಮಕೂರು ಬಸ್ ಸಿಕ್ಕಿದ್ರೆ ತುಮಕೂರಿಗೆ ಹೋಗ್ತೀವಿ ಅಷ್ಟೇ ಅಲ್ವಾ ಭೂಮಿಕಾ? ಹೌದು 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 ಅಷ್ಟೇ. ವಿಡಿಯೋ ಮಾಡ್ತೀನಿ, ಮಕ್ಕಳು ಹೊರ್ಕೊಟ್ಲು. ಬಿಸಿಲಲ್ಲಿ ತಂಪಾಗಿರೋಣ ಅಂತ ಐಸ್ ಕ್ರೀಮ್ ತೊಗೊಂಡು, ಚಾಕೋಬಾರ್ ಐಸ್ ಕ್ರೀಮ್ ಹೋಗ್ತಾ ಇದ್ದೀವಿ ಅಷ್ಟೇ. ಎಲ್ಲದರಲ್ಲೂ ಅಷ್ಟೇ ಅಂತ ಯಾಕೋ ಬರ್ತೈತೆ. ನೀವು ಸ್ವಲ್ಪ ತಿನ್ಕೊಳ್ಳಿ, ಕೊಡೋಕೆ ಕರ್ಗೋಗುತ್ತೆ ನೀವು ಕೊಡೋಕೆ, ಅದಕ್ಕೆ ಹಿಂಗೆ ಒಂದು ಸ್ವಲ್ಪ ನೆಕ್ಕೊಳ್ಳಿ. ನೀವೇ ನೆಕ್ಕೊಳ್ಳಿ. ಐಸ್ ಕ್ರೀಮ್ ತಿಂದಮೇಲೆ ಲಿಪ್ಸ್ಟಿಕ್ಗೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತಲ್ವಾ? ಲಿಪ್ಸ್ಟಿಕ್ ಹೋಗಿಬಿಟ್ಟೈತಿ, ಎಲ್ಲ ನೆಕ್ಕೊಂಬಿಟ್ಟವಳೆ. ಹಚ್ಕೊಂಡಿರ್ಲಿಲ್ಲ. ಓ ಗೈಸ್ ಬಿತ್ರಿ ಸುಳ್ಳೇ ಹೇಳ್ತಾಳೆ, ಮೆತ್ಕೊಂಬಂದಿದ್ಲು ಗೈಸ್, ಮೆತ್ಕೊಂಡು ನರ್ಕೊಂಬಂದಿದ್ಲು. ಬೇಕಾದ್ರೆ ಫಸ್ಟ್ನೇ ವಿಡಿಯೋದಲ್ಲಿ ನೋಡ್ಕೊಳ್ರಿ, ಇವಳು ಬಂದಿರ್ತಾಳೆ ಅದ್ರಲ್ಲಿ ಲಿಪ್ಸ್ಟಿಕ್ ಹೆಂಗಿರುತ್ತೆ ಅಂತ. ಈಗ ಲಿಪ್ಸ್ಟಿಕ್ ಹಾಕೊಂಬಂದಿರ ನ್ಯಾಚುರಲ್ ಬ್ಯೂಟಿ ಅಂತೇಳಿ. ಅರಳೆ ನ್ಯಾಚುರಲ್ ಬ್ಯೂಟಿ ಅಲ್ಲ, ನ್ಯಾಚುರಲ್ ಇಲ್ಲ ಗಾಯ್ಸ್, ನ್ಯಾಚುರಲ್ ಈಗಿರೋ ನ್ಯಾಚುರಲ್. ದೃಷ್ಟಿ ಆಗ್ಬಿಡುತ್ತೆ. ಏನು ನೋಡ್ತಾ ಇದೆಯಾ? ನಾವು ಯಾವಾಗಲೂ ಹಂಗೆ ಗೈಸ್, ಒಂದು ತಗೊಂಡ್ರೆ 10 ರೂಪಾಯಿ ಆ್ಯಕ್ಟಿಂಗ್ ಮಾಡ್ಸಲ್ಲ ಗೈಸ್, 1000 ರೂಪಾಯಿ ಆ್ಯಕ್ಟಿಂಗ್. ನಾವು ಒಂದು ತಗೊಂಡ್ರೆ 3 ಜನ ಕುಡಿತೀವಿ, ಯಾವಾಗಲೂ ಅಷ್ಟೇ ಗೈಸ್. ಡ್ಯಾಮ್ ನೋಡ್ಕೊಂಡು ಬಂದರು ಇನ್ನೂ ಜನ, ಎಷ್ಟು ರಶ್ ಅಂದರೆ ಫುಲ್ ರಶ್. ಅದು ಬೇರೆ ಅದು ಫ್ರೈಡೇ, ಫುಲ್ ರಶ್. ಮನೆ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ರಿಯಾಕ್ಷನ್ ನೋಡೋಣ ಬನ್ರಿ. ನಮ್ಮ ಅಜ್ಜಿ ರಿಯಾಕ್ಷನ್ ಬಿಡ್ರಿ, ನಾಯಿ ರಿಯಾಕ್ಷನ್ ನೋಡ್ರಿ ನನಗೆ ಭಯ ಆಗ್ತೈತಿ. ಗಂಗಜ್ಜಿ, ನಾಯಿ ಏನು ಮಾಡಲ್ವಾ? ಕಡ್ದು ಬಿಟ್ರೆ ಹೇಳು ಕತೆನಾ? ಹೆಂಗೆ ಅಂದ್ರೆ ಬಸ್ಸಾಗೆ ಫುಲ್ ಕೆಲಸ. ನನಗೆ ಭೂಮಿಕಂಗೆ ಹಿಂಸೆ ಕೊಡಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಆಯ್ ಭೂಮಿಕಾ, ನಿನ್ನ ಮೇಲೆ ಕೂತ್ಕೊಂಡು ಏನು ಮಾಡೋಕ್ಕಾಗಲ್ಲ. ನಾಚಿಕೆ ಆಗ್ತೈತಂತೆ ಗೈಸ್. ಕರ್ಕೊಂಬಂದಿರೋದು ನಮ್ಮ ಅಜ್ಜಿ ಮನೆಗೆ, ಯಾವ ಗಂಡು ಇಲ್ಲ ಯಾವುದೂ ಇಲ್ಲ, ಆದರೂ ನಾಚ್ಕೊಂತವಳು. ತೋಟಕ್ಕೆ ನಮ್ಮ ಅಜ್ಜಿ ಜೊತೆ ತೋಟಕ್ಕೆ ಹೋಗ್ತಾ ಇದ್ದೀವಿ. ಇವರಿಬ್ರು ಹೋಗ್ತಾ ಇದ್ದಾರೆ ಬಿಸಿಲು ಅಂತ ಸುತ್ಕೊಂಡು. ಹಾಯ್ ಗಂಗಜ್ಜಿ, ಹಾಯ್ ಅಣ್ಣ. ಹಾಯ್ ಅಣ್ಣ. ಹಾಯ್. ಯಾರಿಗೂ ಮಾಡಿದ್ವಿ? ಯಾರಿಗೂ ಅಲ್ಲ, ವ್ಲಾಗ್. ಮತ್ತೆ ನಿಮ್ಮ ಅಮ್ಮಗೆ ಫೋನ್ ಮಾಡ್ಕೊಡಿದ್ವಿ ಈಗ. ಎಲ್ಲರೂ ಅಜ್ಜಿದೀರು ಇಷ್ಟೇ, ಬಂದ್ವಾ ಯಾರಿಗಾನೊಬ್ರಿಗೆ ಫೋನ್ ಮಾಡಿಕೊಡು ಅಂತ ಹೇಳ್ತಾರೆ, ಫೋನ್ ಮಾಡಿಕೊಡ್ತಾ ಇರ್ಬೇಕು. ಯಾಕಂದರೆ ದುನಿಯಾ ಎಷ್ಟಿರ್ಬೇಕು ಅಂತ. ಸರಿ ಮಾಡ್ಕೊಡ್ತೀನಿ. ನಂಗೂ ಹೊಚ್ಚೆ ಕರ್ರು ಆಯ್ತೀನಿ, ಎಲ್ಲ ಬೆಳ್ಳಗಿದ್ದೀನಿ ಗೈಸ್, ನಾನು ಕರ್ರಿಗೆ ಹಾಕ್ತೀನಿ. ಕಿತ್ಕೊಂಡೋಗ್ರಿ ಅಂತ ಇದ್ದಾರೆ. ಮೆಣಸಿನ್ಕಾಯಿ ಕಿತ್ಕೊಂಡು ಹೋಗೋಣ ಅಂತ ಕವರ್ ಇಸ್ಕೊಂಡ್ಬರ್ಬೇಕು. ಎಲ್ಲೈತೆ ಕವರು? ಓ ಎಲ್ಲೆಲ್ಲೆಲ್ಲ ನೇತಾಕ್ಬಿಟ್ಟಿರ್ತೀಯ ಕವರ್ನ. ನಿಮ್ಮ ಅಜ್ಜಿತಗೆ ಏನಾಗಲ್ಲ, ಕೊಡು, ಉಲ್ಟಾ ಮಾಡಿಕೊಡು. ಉಲ್ಟಾ ಬೇಡ, ಹಂಗೆ ಹಾಕೊಂಡು ಹೋಗ್ತಾವ. ಏನು ನಮ್ಮ ಅಜ್ಜಿತವ? ನಿಮ್ಮ ಅಜ್ಜಿತಗೆ ಈಗ ಈ ಬೀಜ ತಗೊಂಡ್ಬಂದಿದ್ದೆ ಊರಿಂದ. ಏನದು? ಅದೇ ಇದು ಮೆಳೆಕಾಳು ಸೊಪ್ಪು. ಮೆಳೆಕಾಳು? ಯಾವ ಕಾಳು? ಏ ಬೇಡ, ಕುಂಬಳಕಾಯಿ ಒತ್ಕೊಂಡು ಹೋಗೋಕ್ಕಾಗಲ್ಲ ನಮ್ಮ ಕೈ. ಹಳ್ಳಿ ಜೀವನ ಅಂದರೆ ಸಖತ್. ಅಲ್ಲೇ ಬಿಟ್ಟೆ ಬ್ಯಾಗು. ಭೂಮಿಕಾ ವಾವ್ ವಾವ್, ನೋಡ್ರಿ ಹಳ್ಳಿ ಜೀವನಕ್ಕೂ ಸೈ, ಸಿಟಿ ಜೀವನಕ್ಕೂ ಸೈ, ಎಲ್ಲದಕ್ಕೂ ಸೈ. ಅಯ್ಯ ಕಳ್ಳಿ ತೇಜಸ್ವಿನಿ, ಬರುತ್ತಾ ಕೀಳಕ್ ಮೆಣಸಿನ್ಕಾಯಿ? ಅಯ್ಯ ಭೂಮಿಕಾ, ಕರ್ಬೇನ್ ಸೊಪ್ಪ ಅದಲ್ಲ. ಕಿತ್ಕೋ
ಯಾಕೆ ಇವೆಲ್ಲ ಮೇಲಕ್ಕೆ ಬಿಟ್ಟಿದಾವೆ? ಆ ಮೇಲ್ ಬೇಡ ಮೆಣಸಿನ್ಕಾಯಿ ಖಾರ ಇರುತ್ತೆ. ಈ ಎಳ್ನೀರು ಕುಡಿಯಕಂತೆ ಹೋಗೋಣ ಬಾರೆ ಬಾ. ಹಾಯ್ ಹಸುಗಳೇ, ಹಾಯ್ ಮಾಡಿ ನಮ್ಮ ಬ್ಲಾಗಿಗೆ ಹಾಯ್. ಜಾಡ್ಸವಳು ಒದಗಿದ್ ಬಿಟ್ಟಿಯಾ. ಹಾಯ್ ಹಸು, ಇನ್ನೊಂದಿದ್ಯಾ? ಹಾಯ್ ಮಾಡು, ಹಾಯ್ ಹಾಯ್. ಮುಟ್ಲಾ ನಿನ್ನ? ಭಯನೂ ಆಗುತ್ತೆ. ಹಾಯ್ ಮುಟ್ಬೋದಾ? ಏನು ಮಾಡಲ್ವಾ? ಏನು ಮಾಡಲ್ಲ ನಾನು, ಸುಮ್ಮಿರು. ಕೋಪ ಬರ್ತೈತಾ? ಇಲ್ವಾ? ಒಂದೇ ಅನ್ಸತಿ ಮುಟ್ ಬಾ. ಮುಟ್ಬಾರ್ದಾ? ಮುಟ್ಬಾರ್ದಾ? ಮುಟ್ಬೋದಾ? ಹಾ ಬಂದೆ ಬಿಟ್ಟ. ಇಷ್ಟು ಹೂವನು? ಅಯ್ಯೋ ದೇವ್ರೆ, ಹೂವ ಕಿತ್ತಿ ಬೆವ್ರು ಸುಸ್ತವಳೆ. ಕುಂತಿದೀವಿ ಎಳ್ನೀರ್ ಕುಡಿಯೋಣ ಅಂತ. ನಮ್ ಕಸಿನ್ ಕರೆದ್ರು, ಕುಡಿಯೋಣ ಅಂತ ಬಂದಿದೀವಿ. ಹಾಯ್ ಗೋವಾ, ನೀನು ಬ್ಲಾಗ್ ಮಾಡ್ತಿದ್ದೆ ತಾನೇ? ನಾವ್ ಹಿಂಗೆ ಮಾಡಿದಿದ್ರೆ ನೋಡಿ ಗೈಸ್, ಇವನು ಬ್ಲಾಗ್ ಮಾಡ್ತಾ ಇದ್ದೆ. ಯಾಕೋ ನಿಲ್ಸ್ಬಿಟ್ಟವನಿ. ಯಾಕೆ ನಿಲ್ಸಿದ್ಯಾ ಗೋವಾ? ಬ್ಲಾಗ್ ನಿಲ್ಸ್ಬಿಟ್ಟಿದ್ಯಾ? ಏ ಹೇಳ, ಮಾತಾಡು. ಎಲ್ಲಾದ್ರೂ ಕುಡಿಯೋಣ ಗೈಸ್. ನಮಗೋಸ್ಕರ ಇದು ಏನಂತಾರೆ ಇದನ್ನ? ರೋಟಿ ಅಂತೆ ತಗೊಂಡ್ ಬಂದು ಎಳ್ನೀರೆಲ್ಲ ಕಿತ್ಕೊಡ್ತಾವ್ರೆ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಬ್ಲಾಗ್ ನಿಲ್ಸಿರೋದು ನೀನು? ಏನು ಒಂಚೂರು ರೆಸ್ಪೆಕ್ಟ್ ಇಲ್ವಾ? ಫುಲ್ ಅನ್ರೆಸ್ಪೆಕ್ಟ್. ಹಸು ಮೇಲೆ ಬಿದ್ದತ್ತು ಕಣೋ. ನೀರು ಅಳ್ಳಾಡ್ಲಿಲ್ಲ ಅಂದ್ರೆ ಹಣ್ಣು ಕಾಯಾ ಎಳ್ನೀರಾ? ಅಮ್ಮ ಅಳ್ಳಾಡ್ತಿಲ್ಲ, ನಿಜ ಅಳ್ಳಾಡ್ತಿಲ್ಲ. ತಗೋ ತಗೋ ನೋಡ್, ನೀನೊಂದ್ಸತಿ ನೋಡು. ಅಳ್ಳಾಡ್ತಿಲ್ವಾ? ಎಳ್ನೀರೇನಾ? ಕೀಳಕ್ಕೆ ಬರ್ತಾ ಇಲ್ಲ. ಅಲ್ಲಿ ಲುಟ್ ಬೆಳ್ದವನಂತೆ, ಅದೇನ್ ಕೇಳ್ತವನೋ. ನೋಡ್ರಿ ನೋಡ್ರಿ ನೋಡ್ರಿ, ಹಿಂಗ ಕೀಳೋದು ಎಳ್ನೀರ್ನ. ಹೋಗ್ಲಿ ಕೀಳಪ್ಪ. ನಾಲ್ಕಾದ್ವು, ಇನ್ನು ಎಳ್ ಕೀಳು ಗಂಗಾಜಿಗೆ. ಯಾಕೆ ಇಲ್ಲ? ಕುಡೀರಿ ಪ್ಲೀಸ್, ನೀವು ಕುಡೀರಿ ಸರ್. ಬಿಸಿಲು ಕುದುರೆಯೊಂದು ಎದೆಯಿಂದ ಮೂಡಿದಂತೆ. ಎಳ್ನೀರೇ ಲೈಟ್ ಆಗೈತಾ? ಇವಾಗ ಅದ್ರೊಳಗೆ ನೀರಿರಲ್ವಾ? ಈ ಕಾಯಿ ಕಣೆ ಕಾಯಿ ಎಲ್ಲ ಸಿಟಿ ಅದಕ್ಕೆ ಗೊತ್ತಾಗಲ್ಲ. ಈಗ ಒಳ್ಳೆಳು ಗೊತ್ತಾಗಿಲ್ಲ. ಯಾಕೆ ವ್ಲಾಗ್ ನಿಲ್ಸ್ದಂತ? ಕೆಲ್ಸಕ್ಕೆ ಹೋಗ್ಬಿಟ್ರೆ ಬಿಸಿನಾ? ಸರಿ ಬಿಡಪ್ಪ, ಆಯ್ತು. ಕೊಪ್ಪು ತೋರಿಸ್ತಾನೆ ಗಾಯ್ಸ್ತು. ಕುರ್ಕುರೆ ತಗೊಂಡು ಹೋಗ್ತಾ ಇದೀವಿ ಚಿಕ್ಕ ಮಕ್ಕಳ ತರ. ಗಂಗಾಜಿ ಬಾಯ್.
ತುಂಬ ಚೆನ್ನಾಗಿ ದರ್ಶನ ಆಯಿತು. ಸ್ವಲ್ಪ ಟಯರ್ಡ್ ಆಗಿದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.